ಹಾಯ್, ಎಲ್ರಿಗೂ ನಮಸ್ಕಾರ. ಇದೇನು ನೋಡ್ತಾ ಇರೋ ರೋಡು, ಇದು ಬಂದು ನಿಮಗೆ 28 ಅಡಿ ಗೌರ್ಮೆಂಟ್ ನಕಾಶೆ ಮೆಟ್ಲಿಂಗ್ ರೋಡು ನೋಡಿ. ಜಲ್ಲಿ ರೋಡ್ ಇದು 28 ಅಡಿ. ಇಲ್ಲಿಂದ ಹಿಡ್ದು ನಿಮಗೆ ಇಲ್ಲಿವರೆಗೂ ಬರುತ್ತೆ. ಮತ್ತು ನಿಮ್ಗೆ ಅದೇ ಬೆಂಗಳೂರು ಮೈಸೂರು ರೋಡು ನೋಡಿ. ಇದೇನು ನೋಡ್ತಾ ಇದ್ದೀರಾ, ಅದೇ ಬೆಂಗಳೂರು ಮೈಸೂರು ರೋಡು. ಈ ರೋಡ್ಗೆ ಹೊಂದ್ಕೊಂಡಿರೋಂಥ ಜಾಗನೇ ನೋಡಿ. ಬೆಂಗಳೂರು ಮೈಸೂರು ರೋಡಿಂದ 1, 2, 3, 4ನೇ ಜಾಗ. ಬೆಂಗಳೂರು ಮೈಸೂರು ರೋಡ್ಗೆ 4ನೇ ಜಾಗನೇ ಈ 23 ಕುಂಟೆ ಜಾಗ. ಇದು ಬಂದು ನಿಮಗೆ 28 ಅಡಿ ಗೌರ್ಮೆಂಟ್ ನಕಾಶೆ ಮೆಟ್ಲಿಂಗ್ ರೋಡ್. ಇದು ನಿಮಗೆ ಚನ್ನಪಟ್ಟಣದಿಂದ ಈ ಜಾಗಕ್ಕೆ 7 ಕಿಲೋಮೀಟರ್ ಆಗುತ್ತೆ. ಇದು ಬಂದು ಜನರಲ್ ಪ್ರಾಪರ್ಟಿ. 23 ಕುಂಟೆ ಇದೆ ನೋಡಿ. ಅಕ್ಕಪಕ್ಕ ಎಲ್ಲ ಎಷ್ಟು ಚೆನ್ನಾಗಿ ತೆಂಗಿನ ತೋಟ ಮತ್ತು ಈ ಕಡೆ ಮಾವಿನ ತೋಟ, ಫಾರ್ಮ್ ಹೌಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಎಲ್ಲ ಬೆಂಗಳೂರು ತೊಗೊಂಡು ಮಾಡ್ಕೊಂಡಿರೋದು ನೋಡಿ. ನಿಮಗೆ ಅಕ್ಕಪಕ್ಕ ಎಲ್ಲ ಬೆಂಗಳೂರು ತೊಗೊಂಡು ಮನೆಗಳು ಕಟ್ಕೊಂಡು ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ ನೋಡಿ. ನಿಮಗೆ 100 ಅಡಿ ರೋಡ್ ಫೇಸ್ ಬರುತ್ತೆ, ಅಗಲ ಈಸ್ಟ್ ಫೇಸಿಂಗ್ ಬರುತ್ತೆ. ಮತ್ತು ವಿದ್ಯುತ್ ಕಂಬ ಎಲ್ಲ ಇದೆ, ನಿರಂತರ ಜ್ಯೋತಿ ಎಲ್ಲ ಇದೆ ಇದರಲ್ಲಿ. ಈ ಜಾಗ ಬಂದು ನಿಮಗೆ ಈಸ್ಟ್ ಫೇಸಿಂಗ್ ಬರುತ್ತೆ. ನೋಡಿ, ಇದೇನು ಹುಲ್ ಬೆಳೆದಿದೆ ಆ ಗಾಡಿಯಿಂದ ಅಣ್ಣರಿಂದ ಹಿಡ್ದು ನಿಮಗೆ ಇಲ್ಲಿವರೆಗೂ ಬರುತ್ತೆ. ಹತ್ತತ್ರ 100 ಅಡಿಗಿಂತ ಜಾಸ್ತಿ ಬರುತ್ತೆ. 100 ಅಡಿ ಅಂದ್ಕೊಳ್ಳಿ. 100 ಅಡಿ ಈಸ್ಟ್ ಫೇಸಿಂಗು ಬರುತ್ತೆ ನಿಮಗೆ. ಇದ್ರ ಬೆಲೆ ಬಂದು ಫರ್ ಗುಂಟೆ 5.5 ಲಕ್ಷ ಹೇಳ್ತಾರೆ. ಕುತ್ಕೊಂಡು ಮಾತಾಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಬಂದು ಜನರಲ್ ಪ್ರಾಪರ್ಟಿ. ಇದ್ರ ಮುಂದೆ ಇರೋದೆಲ್ಲ ಕಮರ್ಷಿಯಲ್ ಪ್ರಾಪರ್ಟಿಗಳು. ದೊಡ್ಡ ದೊಡ್ಡ ಹೋಟ್ಲು ಆ ಥರ ಇರೋವಂಥ ಪ್ರಾಪರ್ಟಿ. ಅದಕ್ಕೆ ಹೊಂದ್ಕೊಂಡಿರೋಂಥ ಜಾಗನೇ ಈ 23 ಕುಂಟೆ ಜಾಗ. ತುಂಬಾ ಚೆನ್ನಾಗಿದೆ ನೋಡಿ. ಎಲ್ಲ ಬೆಂಗಳೂರಲ್ಲೆಲ್ಲ ಫಾರ್ಮ್ ಹೌಸ್ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಎಲ್ಲಿ ಮನೆಗಳು ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ ನೋಡಿ. ಸೆಂಟ್ರಲ್ ಇರೋದು ಅಷ್ಟೇ ದೊಡ್ಡ ಫಾರ್ಮ್ ಹೌಸು. ಇಲ್ಲೂ ಕೂಡ ಅಷ್ಟೇ ಬೆಂಗಳೂರದು ತೊಗೊಂಡು ಫಾರ್ಮ್ ಹೌಸ್ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಮನೆ ಕಟ್ಕೊಂಡಿದ್ದಾರೆ ನೋಡಿ. ಹಿಂದೆಗಡೆ ಎಷ್ಟು ಚೆನ್ನಾಗಿ ತೆಂಗಿನ ತೋಟ ಎಲ್ಲ ಮಾಡ್ಕೊಂಡಿದ್ದಾರೆ ನೋಡಿ. ನೀವು ಕೂಡ ಇದೇನು ಗ್ರೀನ್ ಇದೆ ಈ ಜಾಗದಲ್ಲಿ ಏನು ಬೇಕಾದರೂ ನೀವು ಮನೆ ಕಟ್ಕೊಂಡು ಹೊಸದಾಗಿ ಯಾವುದೇ ಥರದ ತೆಂಗು, ಅಡಿಕೆ, ಬಾಳೆ, ಮಾವು ಏನು ಬೇಕಾದ್ರೂ ನೀವು ಹೊಸದಾಗಿ ಫಾರ್ಮೇಷನ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ ಈಸ್ಟ್ ಫೇಸಿಂಗು. ಯಾರಿಗಾದರೂ ಈ ಜಾಗ ಬೇಕು ಅಂತಂದರೆ ವಿಡಿಯೋದಲ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನಿಮಗೆ ಪ್ಯೂರ್ ಕೆಂಪು ಭೂಮಿ ಇದು, ತುಂಬಾ ರೆಡ್ ಸಾಯಿಲ್ ಇದು.